ಲವ್ ಯು ಡಾರ್ಲಿಂಗ್ಸ್. ನಾನು ನಿಮ್ಮ ಸ್ನೇಹಿತ ಗಿರೀಶ್ ಮಾತಾಡ್ತಾ ಇದ್ದೀನಿ. ನಾನು ತುಂಬ ದಿವಸದಿಂದ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಾ ಬೇಡವಾ ಬೇಡವಾ ಅಂತ ಒಂದು ತುಂಬ ಗೊಂದಲದಲ್ಲಿದ್ದೆ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡು ಅಂತ ಕೇಳ್ತಾನೆ ಇದ್ರು. ಸೊ ಅದು ಯಾವುದಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ದ ಟಾಕ್ಸಿಕ್ ಟೀಸರ್. ಸೊ ನಾನು ಸುಮಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾನೆ ಇದ್ದೀನಿ. ತುಂಬಾ ಜನ ಕ್ರಿಟಿಸೈಸ್ ಮಾಡ್ತಿದ್ದಾರೆ, ತುಂಬಾ ಜನ ಮೂವಿನೇ ಬ್ಯಾನ್ ಮಾಡಿ ಅಂತ ಹೇಳ್ತಿದ್ದಾರೆ. ಫಿಲಂ ಚೇಂಬರ್ ಅಲ್ಲಿ ವರ್ಕ್ ಮಾಡುವಂತವ್ರು ಕೂಡ ಈ ಸಿನಿಮಾನ ಬ್ಯಾನ್ ಮಾಡಿ ಅಥವಾ ಸೀನ್ಗಳನ್ನ ತೆಗೆದಾಕಿ ಅಂತೆಲ್ಲ ಚರ್ಚೆ ಮಾಡ್ತಿದ್ದಾರೆ. ನಾನು ಹೇಳೋದಿಷ್ಟೇ, ಸಿನಿಮಾ ತರ ನೋಡಿ, ಓಕೆನಾ? ಸಿನಿಮಾ ಅಂದ್ರೆ ಏನು? ಒಂದು ಎಂಟರ್ಟೈನ್ ಮೀಡಿಯಾ. ಅದನ್ನ ನಾವು ಎಂಟರ್ಟೈನಿಂಗ್ ಆಗಿ ನೋಡಬೇಕು. ಸಿನಿಮಾ ಅಂದ್ರೆ ಏನು? ಸಿನಿಮಾದಲ್ಲಿ ಫೈಟ್ಸ್ ಇರುತ್ತೆ, ಡಾನ್ಸ್ ಇರುತ್ತೆ, ಎಮೋಷನ್ಸ್ ಇರುತ್ತೆ, ಟ್ರಾಜಿಡಿ ಇರುತ್ತೆ, ಹಾಗೆ ನಿಮಗೆ ಲವ್ ಇರುತ್ತೆ. ಲವ್ನ ಎಕ್ಸ್ಟೆನ್ಷನ್ ಕೂಡ ಇರುತ್ತೆ. ಅಂದ್ರೆ ಕೆಲವು ಸೀನ್ಗಳು ನಿಮಗೆ ಅದು ಸ್ವಲ್ಪ ಆಡ್ ಅಂತ ಅನ್ನಿಸ್ಬೋದು, ಇಲ್ಲ ಅಂತಲ್ಲ. ಆ ಸಿನಿಮಾ ಅದನ್ನ ಡಿಮಾಂಡ್ ಮಾಡುತ್ತೆ, ಆ ಸೀನ್ಗಳನ್ನ ಡಿಮಾಂಡ್ ಮಾಡುತ್ತೆ. ಹಾಗಂತ ನಾವು ಅದನ್ನ ಕ್ರಿಟಿಸೈಸ್ ಮಾಡೋದು, ಆ ಸಿನಿಮಾನ ಬ್ಯಾನ್ ಮಾಡಿ ಅಂತ ಹೇಳೋದು ನನ್ಗೇನೋ ಸರಿ ಅಂತ ಅನ್ಸಲ್ಲ. ಹಾಗೆ ನಾನು ಹೇಳೋದು, ಈ ಸಿನಿಮಾ ಒಂದು ಎ ರೇಟೆಡ್ ಸಿನಿಮಾ ಆಗಿ ಆಚೆ ಬರುತ್ತೆ ನನಗೆ ಗೊತ್ತಿದ್ದಾರೆ, ಓಕೆನಾ? ಸೊ ಇಂಥ ಸಿನಿಮಾ ಈಗ ಆಲ್ರೆಡಿ ನಿಮಗೆ ಇಂಡಿಕೇಟ್ ಮಾಡ್ತಿದ್ದಾರೆ, ದಿಸ್ ಇಸ್ ಎ ರೇಟೆಡ್ ಮೂವಿ, ನಿಮ್ಗೆ ಹೋಗ್ಬೇಕಾ ಬೇಡವಾ ಅನ್ನೋದನ್ನ ಆ ಚಾಯ್ಸ್ನ ನಿಮ್ಗೆ ಬಿಟ್ಬಿಟ್ಟಿದ್ದಾರೆ ಅಲ್ವಾ? ಸೊ ಚಾಯ್ಸ್ನ ನಿಮಗೆ ಬಿಟ್ಟ ಮೇಲೆ ನಿಮಗೆ ಬಿಟ್ಟಿದ್ದು ಹೋಗ್ಬೇಕಾ ಬೇಡವಾ ಅನ್ನೋದು ನೀವು ಡಿಸೈಡ್ ಮಾಡಬೇಕು. ಓಕೆ, ಸೊ ಹಾಗೆ ನೀವು ನಮ್ಮ ಹಳೆ ಕನ್ನಡ ಸಿನಿಮಾಗಳನ್ನ ನೋಡಿ ಕುತ್ಕೊಂಡು ಒಂದ್ಸಲ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಕೂಡ ಸುಮಾರು ಹೀರೋಯಿನ್ಸ್ಗಳು ಬಿಕಿನಿ ಹಾಕೊಂಡು ಸೀನ್ಗಳನ್ನ ಮಾಡಿದ್ದಾರೆ. ಹಾಗೆ ಎಷ್ಟೋ ಜನ ಇನ್ನ ಎಕ್ಸ್ಟೆಂಡ್ ಹೋಗಿ ಕೆಲವು ಸೀನ್ಗಳನ್ನ ಮಾಡಿದ್ದಾರೆ, ಅಂದ್ರೆ ಆಡ್ ಸೀನ್ಗಳನ್ನ ಮಾಡಿದ್ದಾರೆ. ಸೊ ಹಂಗಂತ ಹೇಳಿ ಅವಾಗ ಆ ಸಿನಿಮಾ ಯಾರು ಬ್ಯಾನ್ ಮಾಡಿಲ್ಲ ಅಥವಾ ಯಾರು ಕ್ರಿಟಿಸೈಸ್ ಮಾಡಕ್ ಹೋಗಿಲ್ಲ. ಹಂಗಂತೇಳಿ ಆ ಸಿನಿಮಾಗಳು ಕೂಡ ಏನು ಫ್ಲಾಪ್ ಆಗಿಲ್ಲ, ಓಕೆನಾ? ಆ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಅಂದ್ರೆ ನಾನು ಹೇಳೋದು, ಅದ ಒಂದೇ ಒಂದು ಸೀನ್ ನೋಡಿ ಆ ಸಿನಿಮಾನ ಜಡ್ಜ್ ಮಾಡಕ್ ಹೋಗ್ಬೇಡಿ. ಸೊ ಇದು ಹಿಂಗಾಯ್ತು ಅಂತ ಹೇಳಿದ್ರೆ, ಮಗು ಹುಟ್ಟೋಕ್ಕಿಂತ ಮುಂಚೆನೆ ಅದ್ರ ಕೊಲೆ ಪ್ಲಾನ್ ಆಗೋಯ್ತು, ಕೊಲೆ ಮಾಡಬೇಕು ಅಂತ ನೀವು ಚರ್ಚೆ ಮಾಡ್ತಿದ್ದೀರಾ ಆ ಥರ ಆಗೋಯ್ತು. ಇದು ಯಾವ ರೀತಿ ಸರಿ ಅನ್ನೋದನ್ನ ನೀವೇ ಹೇಳಿ ನನಗೆ. ಹಾಗೆ ನಮ್ಮ ಹಳೆಯ ಸಿನಿಮಾಗಳು 70s 80s ಮತ್ತೆ 90s ಅಲ್ಲಿ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಇಡೀ ಭಾರತನ ರೂಲ್ ಮಾಡ್ತಾ ಇತ್ತು. ಆದ್ರೆ ಇನ್ನೊಂದು ಫೇಸ್ ಬಂತು. ಯಾವ ತರ ಫೇಸ್ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಸಿನಿಮಾಕ್ಕೆ ಉಳಿಗಾಲ ಇಲ್ಲ, ನಮ್ಮ ಕನ್ನಡ ಸಿನಿಮಾಗಳು ಉಳಿಯುತ್ತಾ ಇಲ್ವಾ, ಅಸ್ತಿತ್ವ ಇರುತ್ತಾ ಇಲ್ವಾ ಅಂತ ಲೆವೆಲ್ಗೆ ಬಂದ್ಬಿಡ್ತು ನಮ್ಮ ಸಿನಿಮಾ ಇಂಡಸ್ಟ್ರಿ. ಸೊ ಈಗ ನಾನು ಹೇಳೋದು, ನಮ್ಮ ಕನ್ನಡ ಇಂಡಸ್ಟ್ರಿನ, ನಮ್ಮ ಕನ್ನಡ ಸಿನಿಮಾನ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ತೀವಿ ಅಂತ ನಮ್ಮ ಹೀರೋಗಳು ಮುಂದೆ ಬಂದಿದ್ದಾರೆ. ಸೊ ಅದರಲ್ಲಿ ನಾನು ಫಸ್ಟ್ ಹೇಳಕ್ ಇಷ್ಟಪಡೋದು ಸುದೀಪ್ ಅಣ್ಣ ಎಲ್ಲಾ ಕಡೆ ಆಕ್ಟ್ ಮಾಡಿದ್ರು. ಬಾಲಿವುಡ್, ಟಾಲಿವುಡ್ ಎಲ್ಲ ಫಿಲಂ ಇಂಡಸ್ಟ್ರಿಯಲ್ಲೂ ಅವರು ಆಕ್ಟ್ ಮಾಡಿ ನಮ್ಮದು ಒಂದು ಸಿನಿಮಾ ಇಂಡಸ್ಟ್ರಿ ಇದೆ, ಕನ್ನಡದಲ್ಲಿ ಇಂಥ ಆಕ್ಟರ್ಸ್ ಇದ್ದಾರೆ ಅನ್ನೋದನ್ನ ಅವರು ಪ್ರೂವ್ ಮಾಡಿ ಬಂದ್ರು. ಅವ್ರು ಆಕ್ಚುಲಿ ಈಸ್ ದ ಫಸ್ಟ್ ಮ್ಯಾನ್. ಹೋಗಿ ಎಲ್ಲಾ ಕಡೆನೂ ಜೈ ಅನ್ಸ್ಕೊಂಡ್ ಬಂದ್ರು ಅವ್ರು ಆಕ್ಚುಲಿ. ಅಂದ್ರೆ ಅಷ್ಟು ಟ್ಯಾಲೆಂಟ್ ಇದೆ ನಮ್ಮ ಹತ್ರ. ಸೊ ಇದನ್ನ ನಾನು ಹೇಳೋದೇನಂದ್ರೆ, ಆ ಒಂದು ಟ್ಯಾಲೆಂಟ್ನ ಬೆಳಕಿನ ಮುಂಚಿನ ತುಳಿಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದೇ ನಿಟ್ಟಿನಲ್ಲಿ ನಮ್ಮ ಶಿವಣ್ಣ ಅವರು ಕೂಡ ಎಲ್ಲಾ ಭಾಷೆಯಲ್ಲೂ ವರ್ಕ್ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಅವ್ರಿಗೇನು ಇಲ್ಲಿ ಕನ್ನಡದಲ್ಲಿ ಏನು ಅಸ್ತಿತ್ವ ಇಲ್ವಾ ಅಥವಾ ಅವ್ರಿಗೇನು ಸ್ಟಾರ್ಗಿರಿ ಇಲ್ವಾ? ಎಲ್ಲ ಇದೆ, ಆದ್ರೂ ಕೂಡ ಎಲ್ಲಾ ಕಡೆ ಹೋಗಿ ಮಾಡಿ ಬಂದ್ರು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಬೇರೆ ಜನಗಳು ಕೂಡ ನೋಡಿ ಅದನ್ನ ಉಳಿಸಿ ಬೆಳೆಸ್ಬೇಕು. ಆಮೇಲೆ ನಮ್ಮ ಕನ್ನಡದಲ್ಲೂ ಕೂಡ ಒಳ್ಳೆ ಟ್ಯಾಲೆಂಟ್ಗಳಿದೆ ಅನ್ನೋದನ್ನ ನಮ್ಮ ಹೀರೋಗಳು ತೋರಿಸ್ಬೇಕು. ಆಗ್ಲೇ ನಮ್ಮ ಬೆಳವಣಿಗೆ ಸಾಧ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ತರ ತಗೊಂಡ್ರೆ ನಿಮಗೆ ದರ್ಶನ್ ಸರ್ ಇದ್ದಾರೆ, ಧ್ರುವ ಸರ್ ಇದ್ದಾರೆ, ರಿಷಬ್ ಶೆಟ್ಟಿ ಸರ್ ಇದ್ದಾರೆ, ರಕ್ಷಿತ್ ಸರ್ ಇದ್ದಾರೆ. ತುಂಬಾ, ಅಂದ್ರೆ ನಾನು ಹೇಳೋದು ಫಸ್ಟ್ ಪ್ಲೇಯರ್ ಆಕ್ಟರ್ಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಷ್ಟೇ. ಇವಾಗ ನಾನು ಎಲ್ಲರೂ ಹೆಸರು ಹೇಳಕ್ಕಾಗಲ್ಲ, ತುಂಬಾ ಜನ ಹೀರೋಗಳಿದ್ದಾರೆ, ಎಲ್ಲ ತುಂಬಾ ಟ್ಯಾಲೆಂಟೆಡ್ ಹೀರೋಸ್ ಇದ್ದಾರೆ. ಸೊ ಹಂಗಾಗಿ ಅವರು ಟ್ಯಾಲೆಂಟ್ನ ತೋರಿಸಿ ಮುಂದೆ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇಂಥ ಟೈಮಲ್ಲಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಇಡೀ ವರ್ಲ್ಡ್ಗೆನೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದಿದೆ, ಸೊ ಅದರಲ್ಲೂ ಕೂಡ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ, ಟ್ಯಾಲೆಂಟೆಡ್ ಆಕ್ಟರ್ಸ್ ಇದ್ದಾರೆ ಅಂತ ಅವರು ತೋರಿಸ್ತಾ ಇದ್ದಾರೆ. ಅದನ್ನ ನಾವು ಕ್ರಿಟಿಸೈಸ್ ಮಾಡ್ಬೇಕಾ ಅಥವಾ ಅದನ್ನ ಹೊಗಳ್ಬೇಕಾ? ನೀವೇ ಹೇಳಿ ಅಲ್ವಾ? ಸೊ ಸರಿ, ಇದನ್ನ ನಿಮಗೆ ಬಿಡ್ತಾ ಇದ್ದೆ ಇಷ್ಟೊತ್ತು. ಈಗ ನಾನು ಒಬ್ಬ ಸೊಸೈಟಿಯ ವೆಲ್ವಿಷರ್ ಆಗಿ, ಹಾಗೆ ನಾನು ಒಬ್ಬ ನಟನಾಗಿ ನನ್ನ ಒಂದು ಒಪಿನಿಯನ್ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸರಿ, ಸಿನಿಮಾಗಳನ್ನ ಹೇಗ್ ಮಾಡ್ತಾರೆ? ಸಿನಿಮಾಗಳನ್ನ ಈ ಸೊಸೈಟಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಒಂದು ಇನ್ಸಿಡೆಂಟ್ಸ್ಗಳನ್ನ ತಗೊಂಡು, ಇನ್ಸ್ಪಿರೇಷನ್ ತಗೊಂಡು ಸಿನಿಮಾಗಳನ್ನ ಮಾಡ್ತಾರೆ. ಇನ್ನ ಕೆಲವು ಇಮ್ಯಾಜಿನೇಷನ್ ಮಾಡ್ಕೊಂಡು ಸಿನಿಮಾಗಳನ್ನ ಮಾಡ್ತಾರೆ. ಇನ್ನ ಕೆಲವರು ಟ್ರೂ ಇವೆಂಟ್ಸ್ ಪ್ಲಸ್ ಜೊತೆಗೆ ಇಮ್ಯಾಜಿನೇಷನ್ ತಗೊಂಡು ಎರಡು ಸೇರಿಸಿ ಒಂದು ಸಿನಿಮಾ ಟಚ್ ಕೊಟ್ಟು ಸಿನಿಮಾಗಳನ್ನ ಮಾಡ್ತಾರೆ. ಆ ಸಿನಿಮಾಗಳನ್ನ ಮಾಡಿ ಅದರಲ್ಲಿ ಸೊಸೈಟಿಗೆ ಒಂದು
ಮೆಸೇಜ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಒಂದು ಮೆಸೇಜ್ಗಳಲ್ಲಿ ನಿಮಗೇನು ನೀವು ಯಾವ ಥರ ಮೆಂಟಾಲಿಟಿ ಇಟ್ಕೊಂಡಿದ್ದೀರಾ ಆ ಥರ ಒಂದು ಮೆಂಟಾಲಿಟಿಯಲ್ಲಿ ಅದನ್ನ ಒಳ್ಳೇದು ಕೆಟ್ಟದ್ದು ತಗೊಳ್ಳೋದು ನಿಮಗೆ ಬಿಟ್ಟಿದ್ದು ಅಲ್ವಾ. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಒಳ್ಳೆ ದಾರ ತಗೋಬಹುದು ಅಥವಾ ಕೆಟ್ಟ ದಾರ ತಗೋಬಹುದು. ಇನ್ನೂ ಕೆಲವರು ಇದ್ದಾರೆ, ಅವ್ರು ಏನ್ ಮಾಡ್ತಾರೆ, ಇಲ್ಲ ನಮಗೆ ಒಳ್ಳೆ ಮೆಸೇಜ್ ಬರೋಂಥ ಸಿನಿಮಾಗಳೇ ನಾವು ಸಪೋರ್ಟ್ ಮಾಡ್ತೀವಿ, ಇಲ್ಲ ಬೇರೆ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಸರಿ ಆಯ್ತು, ನಿಮಗೂ ನಾನು ಹೇಳೋದಿಷ್ಟೇ, ಖಂಡಿತವಾಗ್ಲೂ ನೀವು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ನಾನು ನಿಮ್ಗೆ ಒಂದು ಪ್ರಶ್ನೆ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನಮ್ಮ ದೇಶ ಅನ್ನೋ ಒಂದು ಮನೇನ ನಾವೇನ್ ಮಾಡಿದೀವಿ, ಕೊಲೆ ಗಡಕರು, ರೇಪಿಸ್ಟ್ಗಳು, ಚೋರ್ ನನ್ನ ಮಕ್ಕಳು ಎಲ್ಲ ಬರೀ ಲೂಟಿಕೋರನ್ನ ವೋಟ್ ಮಾಡಿ ಅವ್ರಿಗೆ ನಾವು MLA MP ಮಾಡಿ ನಮ್ಮ ದೇಶನ ಆಳಕ್ ಬಿಟ್ಟಿದೀವಿ. ಇದ್ರ ಅರ್ಥ ಏನು? ನಾವು ಯಾರಿಗೆ ಸಪೋರ್ಟ್ ಮಾಡಿದ್ವಿ? ಅಲ್ಟಿಮೇಟ್ಲಿ ನಾವು ಸಪೋರ್ಟ್ ಮಾಡಿರೋದು ಕೆಟ್ಟವ್ರಿಗೆ ಅಲ್ವಾ. ಇದೆಷ್ಟು ಸರಿ ಅಲ್ವಾ. ಸೊ ನಾವು ಇಂಥ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ವೆರಾಸ್ ಸಿನಿಮಾ ಅನ್ನೋದು ಇಟ್ಸ್ ಜಸ್ಟ್ ಎಂಟರ್ಟೈನ್ಮೆಂಟ್ ಮೀಡಿಯಾ. ಓಕೆ, ಮೆಸೇಜ್ ಅದ್ರ ಮುಖಾಂತರ ಕೂಡ ನಾವು ಸೊಸೈಟಿಗೆ ಮೆಸೇಜ್ ಕೊಡ್ತೀವಿ, ಒಳ್ಳೇದು ಕೆಟ್ಟದ್ದು ಎಲ್ಲ ಮೆಸೇಜ್ಗಳು ಬರುತ್ತೆ. ನಾನು ಹೇಳೋದು ಕೆಟ್ಟದನ್ನ ಬಿಟ್ಟಾಕಿ, ನಿಮ್ಗೆ ಕೆಟ್ಟದಂತ ಅನಿಸಿದಾಗ ಬಿಟ್ಟಾಕ್ಬಿಡಿ. ಪರಿಣಾಮ ಬೀರ್ಬೋದು, ನೀವು ಹೇಳ್ದಂಗೆ ಸೊಸೈಟಿ ಮೇಲೆ ಪರಿಣಾಮ ಬೀರುತ್ತೆ ಅಂತದೆಲ್ಲ ನೀವು ಮಾಡಬಾರ್ದು ಅನ್ನೋದು, ಆಪೋಸಿಷನ್ ಮಾಡ್ಬೋದು, ಇಲ್ಲ ಅಂತಲ್ಲ, ಯು ಹ್ಯಾವ್ ದಟ್ ರೈಟ್ಸ್. ಬಟ್ ನಾನು ಹೇಳೋದು ಅದನ್ನ ನಾವು ಒಂದು ಎಂಟರ್ಟೈನ್ಮೆಂಟ್ ಆಗಿ ನೋಡಬೇಕು. ಹಾಗೇನೆ ಅದನ್ನ ನಾವು ಏನಂತಾರೆ ತುಂಬಾ ಆ ಲೆವೆಲ್ಗೆ ಹೋಗಿ ಬ್ಯಾನ್ ಮಾಡಬೇಕು, ಒಂದು ಒಳ್ಳೆಗೆ ರೀಚ್ ಆಗ್ತಾರ ಅಂತ ಒಂದು ಸಿನಿಮಾನ ಕ್ರಿಟಿಸೈಸ್ ಮಾಡೋದು, ಬ್ಯಾನ್ ಮಾಡೋದು ಮಾಡಬೇಕು ಅನ್ನೋ ಒಂದು ಚರ್ಚೆ ಮಾಡೋದು ಎಷ್ಟು ಸರಿ ಅಂತ ನಾನು ನಿಮ್ಗೆ ಆ ಒಂದು ಡಿಸಿಷನ್ ಬಿಡ್ತೀನಿ. ಹಾಗೆ ನಾನು ಹೇಳೋದೇನಂದ್ರೆ, ಸಿನಿಮಾನ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾತ್ರ ನಾವು ಅದು ಬಿಟ್ಟು ಬೇರೆ ಎಲ್ಲ ಇಷ್ಟೊಂದು ನಮ್ಮ ಸೊಸೈಟಿಗೆ ಅನ್ಯಾಯ ಆಗ್ತಿದೆ ಅಂತ ಒಂದು ಅನ್ಯಾಯನ ನಾವು ತಡೆಯೋದಕ್ಕೆ ಪ್ರಯತ್ನ ಮಾಡೋಣ. ಒಂದು ಒಳ್ಳೆ ಸೊಸೈಟಿಗೆ ಒಳ್ಳೆ MLA MPಗಳನ್ನ ಆರಿಸ್ಕೊಳ್ಳೋಣ, ಈ ಥರದೊಂದು ಪ್ರಯತ್ನ ನಾವು ಮಾಡೋಣ. ಅದು ಬಿಟ್ಟು ಒಂದು ಸಿನಿಮಾನ ಒಂದು ಬೇರೆ ಲೆವೆಲ್ಗೆ ತೊಗೊಂಡೋಗ್ತಿದ್ದಾರೆ, ಅಂಥವ್ರು ನಾವು ತುಳಿಯೋದಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನೋದು ನನ್ನ ಒಂದು ವಾದ ಆಗಿರುತ್ತೆ ಯಾವತ್ತಿಗೂ ಕೂಡ. ಹಾಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, ಸಿನಿಮಾ ನೀವು ತುಂಬಾ ಭಾಷೆಯಿಂದ ಸಿನಿಮಾಗಳು ಬರ್ತಾ ಇದೆ. ಬಾಲಿವುಡ್, ಇವತ್ತು ಬಾಲಿವುಡ್ ಅವರು ನೀವು ನಂಬಲ್ಲ, ಅವರು ಮಾಡೋ ಸಿನಿಮಾಗಳಲ್ಲೆಲ್ಲ ಎಲ್ಲಾ ತರ ಆಡ್ ಸೀನ್ಗಳಿರುತ್ತೆ. ಹಂಗಂತ ಹೇಳಿ ಅದನ್ನ ಅವರು ಕ್ರಿಟಿಸೈಸ್ ಮಾಡ್ಕೊಂಡು ಸಿನಿಮಾನೇ ಬ್ಯಾನ್ ಮಾಡ್ತಾರ? ಮಾಡಲ್ಲ. ಅದೊಂದು ಜಸ್ಟ್ ಆ ಸಿನಿಮಾ ಕಥೆ ಡಿಮಾಂಡ್ ಮಾಡಿರುತ್ತೆ ಅಷ್ಟೇ. ಬಿಟ್ರೆ ಖಂಡಿತವಾಗ್ಲೂ ಈ ಒಂದು ಟಾಕ್ಸಿಕ್ ಟೀಸರ್ ಬಗ್ಗೆ ನಾವೇನ್ ಕ್ರಿಟಿಸಿಸಮ್ ಮಾಡ್ತಿದೀವಿ ಅಥವಾ ಬ್ಯಾನ್ ಮಾಡ್ಬೇಕು ಅನ್ನೋ ಚರ್ಚೆ ಮಾಡ್ತಿದ್ವಿ, ಖಂಡಿತವಾಗ್ಲೂ ಇದು ತಪ್ಪು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಇದು ನನ್ನ ಅಭಿಪ್ರಾಯ ಆಗಿರುತ್ತೆ. ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಯಾಕೆಂದ್ರೆ ನಿಮ್ಮ ಅಭಿಪ್ರಾಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಅಭಿಪ್ರಾಯದ ಮೇಲೆನೆ ನಾನು ಹೇಳೋದೇನಂದ್ರೆ, ನೀವು ಏನು ಯೋಚನೆ ಮಾಡ್ತೀರಾ ಅಥವಾ ನನ್ನ ಯೋಚನೆ ಏನಿದೆ ಅನ್ನೋದು ಕೂಡ ನಾವು ಆ ಒಂದು ಕಂಪ್ಯಾರಿಸನ್ ನಾವು ಮಾಡ್ಕೋಬಹುದು ಅನ್ನೋದು ನನ್ನ ಭಾವನೆ ಆಗಿರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.